ಕೆಳಗೆ ಕೊಟ್ಟಿರುವಂಥ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಸಾರ್ವತ್ರಿಕ ದಾನಿ ಅಂತೇಳಿ ಯಾವ ರಕ್ತದ ಗುಂಪನ್ನು ಕರೀತಾರೆ ಅಂತೇಳಿ. ಆಪ್ಷನ್ಸ್ ಎ ಬಿ ಎ ಬಿ ಓ ಅಂತೇಳಿ ಆಪ್ಷನ್ಸ್ಗಳಿದಾವೆ. ಸರಿಯಾದ ಪ್ರಶ್ನೆಗೆ ಇದಕ್ಕೇನು ಮಾಡ್ರಪ್ಪ ಅಂದಾಗ ಹೋಟ್ ಹಾಕೋದ್ರ ಮೂಲಕ ನೀವು ಆನ್ಸರ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಮಾಡಿರಿ. ಹಾಗಾದರೆ ನಾನು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೋತಾ ಬರ್ತಿರ್ತೀನಿ. ರಕ್ತದ ಗುಂಪುಗಳು ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. ಒಟ್ಟು ರಕ್ತದ ಗುಂಪುಗಳು ಎಷ್ಟಪ್ಪ ಅಂತಂದಾಗ 4 ರಕ್ತದ ಗುಂಪುಗಳನ್ನು ನಾವು ನೋಡ್ತೇವೆ. ಹಾಗಾದರೆ ಈ ರಕ್ತದ ಗುಂಪುಗಳು 4 ಆದರೆ ಈ ರಕ್ತದ ಗುಂಪುಗಳನ್ನು ಈ ಎ ಬಿ ಎ ಬಿ ಓ ಅಂತೇಳಿ ವರ್ಗೀಕರಣ ಮಾಡಿದವರು ಯಾರು ಅಂತ ಕೂಡ ಕ್ವಶನ್ಸ್ನ ಕೇಳಿದ್ದಾನೆ. ಕಾರ್ಲ್ ಲ್ಯಾಂಡ್ಸ್ ಸ್ಟಿನ್ನರ್ ಅಂತೇಳಿ ಏನು ಮಾಡ್ತೀವಪ್ಪ ಅಂತಂದಾಗ ಈ ರಕ್ತದ ಗುಂಪುಗಳನ್ನು ವರ್ಗೀಕರಣ ಮಾಡಿದಂಥ ಒಬ್ಬ ವ್ಯಕ್ತಿ. ಹೌದಾ? ಇಂಥ ರಕ್ತ ಮಾನವನ ದೇಹದಲ್ಲಿ ಎಲ್ಲವೂ ಏನಾಗಿದೆಪ್ಪ ಅಂದಾಗ ಕೆಂಪಾಗಿದೆ. ಸಾಕಷ್ಟು ಸಾರಿ ಏನಾಗಿದೆಪ್ಪ ಅಂದ್ರೆ ಕ್ವಶನ್ಸ್ನ ಕೇಳ್ತಾನೆ. ರಕ್ತ ಕೆಂಪಾಗಿರಲು ಕಾರಣ ಏನು ಅಂತ ಕ್ವಶನ್ಸ್ನ ಕೇಳ್ತಾನೆ. ಈ ರಕ್ತ ಕೆಂಪಾಗಿರಲು ಕಾರಣ ಏನಪ್ಪಾ ಅಂತಂದಾಗ ಹಿಮೋಗ್ಲೋಬಿನ್ ಅಂತೇಳಿ ನಾವು ಕರಿತೇವೆ. ಹೌದಾ? ಸಾರ್ವತ್ರಿಕ ದಾನಿ ಯಾವುದು ಅಂತೇಳಿ ನಾನು ನಿಮಗೆ ಕ್ವಶನ್ಸ್ನ ಕೇಳಿದೆ. ಸಾರ್ವತ್ರಿಕ ಸ್ವೀಕಾರಿ ಅಂತೇಳಿ ಯಾವುದನ್ನು ಕರೀತಾರಪ್ಪ ಅಂತಂದಾಗ ಎ ಬಿ ಬ್ಲಡ್ ಗ್ರೂಪ್ನ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೆಸ್ಕೊಳ್ತದೆ. ಯಾಕಪ್ಪ ಅಂದಾಗ ಎಲ್ಲರಿಂದ ಅದು ಏನು ಮಾಡ್ತದಪ್ಪ ಅಂದಾಗ ರಕ್ತವನ್ನು ತೆಗೆದುಕೊಳ್ತದೆ. ಮತ್ತು ಇದ್ರೊಳಗಡೆ ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್, ಓ ನೆಗೆಟಿವ್, ಈ ಥರ ಪಾಸಿಟಿವ್ ನೆಗೆಟಿವ್ ಕೂಡ ರಕ್ತದ ಗುಂಪುಗಳು ನಮ್ಗೆ ಕಂಡು ಬರ್ತವೆ. ಆಲ್ಮೋಸ್ಟ್ ಆಗಿ ಭಾರತ ದೇಶದಲ್ಲಿ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಸಾಕಷ್ಟು ಜನರಿಗೆ ಇದೆ ಅಂತೇಳಿ ಹೇಳ್ತಾರೆ. ಹೌದಾ? ಹಾಗಾದರೆ ವಿವಿಧ ಪ್ರಾಣಿಗಳಲ್ಲಿ ರಕ್ತದ ಬಣ್ಣಗಳು ಏನಾಗಿದಪ್ಪ ಅಂತಂದಾಗ ಅವುಗಳಲ್ಲಿರುವಂಥ ಪಿಗ್ಮೆಂಟ್ ಆಧಾರದ ಮೇಲೆ ಕಲರ್ಸ್ಗಳು ಏನಿದಪ್ಪ ಅಂದಾಗ ಚೇಂಜಸ್ಗಳಿದಾವೆ. ನಮ್ಮ ದೇಹದಲ್ಲಿರುವಂಥ ಪಿಗ್ಮೆಂಟ್ ಯಾವುದಪ್ಪ ಅಂದಾಗ ಹಿಮೋಗ್ಲೋಬಿನ್. ಹೀಗಾಗಿ ರಕ್ತ ಏನಾಗಿದೆಪ್ಪ ಅಂದಾಗ ಕೆಂಪಾಗಿದೆ ಅಂತೇಳಿ ನಾವು ಕರಿತೇವೆ. ಈಗ ರಕ್ತ ಏನಾದರೂ ನಮ್ಮ ದೇಹದಿಂದ ಏನಾಗ್ತಿದ್ದಪ್ಪ ಅಂದಾಗ ಸೋರ್ತಿತ್ತಪ್ಪ ಅಂದಾಗ ಹೋಗ್ತಿತ್ತಪ್ಪ ಅಂತಂದಾಗ ಅದಕ್ಕೆ ನಿಲ್ಲಕ್ಕೆ ಕಾರಣ ಆದಂಥ ಒಂದು ವಸ್ತು ಯಾವುದು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. ಪ್ಲೇಟ್ಲೆಟ್ಸ್ ಅಂತೇಳಿ ಕರಿತೀವಿ, ಕಿರುತಟ್ಟೆಗಳು. ರಕ್ತ ಏನಾಗ್ತದಪ್ಪ ಅಂದ ಹೆಪ್ಪುಗಟ್ಟದಂತ ಹೇಳ್ತೇವ. ಆ ಹೆಪ್ಪುಗಟ್ಟಕ್ಕೂ ಕಾರಣ ಆದಂಥವು ಯಾವಪ್ಪ ಅಂದಾಗ ಪ್ಲೇಟ್ಲೆಟ್ಸ್ಗಳು ಅಂತೇಳಿ ಕರಿತೇವೆ. ರಕ್ತದ ಒಳಗಡೆ ಕಣಗಳು ಅಂತೇಳಿ ಕರಿತೇವೆ. ಒಂದು ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಅಂತೇಳಿ. ಇದರಲ್ಲಿ ರೋಗ ನಿರೋಧಕ ಹೋರಾಡುವುದು ಯಾವುದಪ್ಪ ಅಂದಾಗ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೇವೆ. ವೈಟ್ ಬ್ಲಡ್ ಸೆಲ್ಸ್ಗಳು ಏನಾದರೂ ನಮ್ಮ ದೇಹದಲ್ಲಿ ಕಡಿಮೆ ಆದವಪ್ಪ ಅಂದಾಗ ನಮ್ಗೆ ಆರೋಗ್ಯ ಏನಾಗ್ತದಪ್ಪ ಅಂದಾಗ ತಪ್ಪುತ್ತದೆ ಅಂತೇಳಿ ನಾವು ಕರಿತೇವೆ. ಹಾಗಾದರೆ ರಕ್ತದ ಕುರಿತು ಅಧ್ಯಯನವನ್ನು ನಾವು ಹೆಮಟಾಲಜಿ ಅಂತೇಳಿ ಕೂಡ ಏನು ಮಾಡ್ತೇವಪ್ಪ ಅಂದಾಗ ಕರಿತೇವೆ. ಈ ಥರ ಸ್ವಲ್ಪ ರಕ್ತದ ಕುರಿತು ಬಗ್ಗೆ ಮಾಹಿತಿಗಳನ್ನು ಹೇಳಿದ್ದೀನಿ. ಇದೇ ಥರ ಸಾಕಷ್ಟು ವಿಡಿಯೋಗಳನ್ನು ಏನು ಮಾಡ್ತಿರ್ತಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಿರ್ತೇವೆ. ಪೇಜ್ನ ಫಾಲೋ ಮಾಡ್ಕೊಡ್ರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು ರೀ.